ಎಲ್ರಿಗೂ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವತ್ತಿನ ಪ್ರೆಸ್ ಮೀಟ್ಗೆ ಎಲ್ಲರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಕೋರುತ್ತಿದ್ದೇನೆ. ಇದು ಒಂದು ಸಾಮಾನ್ಯ ಪ್ರೆಸ್ ಮೀಟ್ ಅಲ್ಲ, ಸಾಮಾಜಿಕ ಕಳಕಳಿಯ ಒಟ್ಟಿಗೆ ಅತ್ಯವಶ್ಯಕವಾದ ಕ್ಯಾನ್ಸರ್ ಚಿಕಿತ್ಸೆಯನ್ನು ಜನಸಾಮಾನ್ಯರಿಗೆ ತಲುಪಿದ ಕಹಳೆ ಅಂತ ಹೇಳ್ಬೋದು. ನಿಜವಾಗ್ಲೂ ಇವತ್ತು ಹೆಮ್ಮೆ ಆಗುತ್ತೆ. ಇವತ್ತಿನ ಈ ಪ್ರೆಸ್ ಮೀಟ್ ಅಲ್ಲಿ ಆಸನರಾಗಿರುವ ಡಾಕ್ಟರ್ ಮಾಧವಿ ಅವರು, ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಡಾಕ್ಟರ್ ವಿಜಯ್ ಕುಮಾರ್, ಇವರು ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ಶ್ರೀಯುತ ನಾಗರಾಜ್ ಗಂಗೇಶ್ವರಿ ಅವರು, ಆಟೋಮ್ಯಾಟಿಕ್ ಆಕ್ಸಿಲ್ ಪ್ರೈವೇಟ್ ಲಿಮಿಟೆಡ್ ಪ್ರೆಸಿಡೆಂಟ್, ಇವರಿಗೂ ಕೂಡ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನಮ್ಮ ಆಸ್ಪತ್ರೆಯ ಸಿಒ ಆದಂತ ಗೌತಮ್ ಸರ್ಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇದು ಹಳೆ ಪರಿಚಯ ಇದ್ದಾರೆ, ಸುಮಾರು ಫ್ಯಾಮಿಲಿಯರ್ ಫೇಸಸ್ ಇದ್ದಾರೆ, ಇದರಲ್ಲಿ ಎಲ್ಲ ಗೊತ್ತಿರೋದೇನೆ. ಹೀಗೆ ಒಂದು 2.5 ತಿಂಗಳ ಹಿಂದೆ ನಾವೆಲ್ಲರೂ ಸೇರಿದ್ವಿ ಈ ತರ ಒಂದು ನಾರಿ ಸ್ವಾಸ್ಥ್ಯ ಪ್ರೋಗ್ರಾಮ್ಗೆ ಕೈ ಹಿಡಿದಿದ್ದೀನಿ ಅಂತ. ಸೊ ಬಹಳ ಹೆಮ್ಮೆಯಿಂದ ವಿ ಆರ್ ಕಮಿಂಗ್ ಔಟ್. ನಿಮ್ಗೆಲ್ಲರಿಗೂ ಗೊತ್ತಾಗಿ ಪ್ರಿವೆನ್ಷನ್, ಸ್ಕ್ರೀನಿಂಗ್, ಟ್ರೀಟ್ಮೆಂಟ್, ಆ 3 ಜೆಂಡಾಗಳು ವಿ ಹ್ಯಾವ್ ಬೀನ್ putting out at every possible ಇದು. So prevention screening, you know what camps and other things are very good strength to our right arm ಅಂತ ಹೇಳ್ಬೋದು. ಈ ತರ CSR ಇವ್ರು ಮುಂದೆ ಬಂದಿದ್ದು. So this opportunity we made available to many people. ಒಂದು 50 ಜನ ನಾವು ಅಂತ ಅನ್ಕೊಂಡಿದ್ವಿ. We could reach that target of 47. Many people have got the benefit from this. So very proudly we want to say that what we promised we have delivered. Nari Swasthya program alli with the able and very generous help of Nagaraj Gangeshwari averinda, automotive axles idinda very personally he took interest. Patients hatra maatadidru, bandu in person he attended on this. So you can hear from him also, and also from a surgeon, Dr. Vijay Kumar, who was responsible for operating on these. ಎಲ್ಲರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಹಾಗೆ ಡಾಕ್ಟರ್ ಅವರು ಹೇಳಿದಂಗೆ ನಾವು ನಿಮಗೆ ತಿಳಿದಿರೋ ಮಟ್ಟಿಗೆ ಮೈಸೂರಿನಲ್ಲಿ ಆಟೋಮೋಟಿವ್ ಆಕ್ಸಿಲ್ಸ್ ಸಂಸ್ಥೆ ಕಳೆದ 40 ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಮ್ಮ CSR ವತಿಯಿಂದ ನಾವು 3 ಏರಿಯಾನ ನಾವು ಫೋಕಸ್ ಮಾಡ್ತೀವಿ. ಒಂದು ಪ್ರೈಮರಿ ಎಜುಕೇಷನ್, ಇನ್ನೊಂದು ಪ್ರೈಮರಿ ಎಜುಕೇಷನ್, ಆಲ್ಸೋ ಟೆಕ್ನಿಕಲ್ ಎಜುಕೇಷನ್. ನಾವು ಏರಿಯಾದಲ್ಲಿ ಸುಮಾರು ಕೆಲಸ ಮಾಡ್ತೀವಿ. ಅದಲ್ಲದೆ ನಾವು ಹೆಲ್ತ್ ಕೇರ್, ಎಸ್ಪೆಷಲಿ ಹೆಲ್ತ್ ಕೇರ್ ಮಾಡುವಾಗ ಯಾವ ಒಂದು ಕಮ್ಯುನಿಟಿ ಇದೆ ಅವರಿಗೆ ದೇ ಕೆನಾಟ್ ಅಫೋರ್ಡ್ ದ ಹೆಲ್ತ್ ಕೇರ್, ವಿ ವಾಂಟ್ ಟು ರೀಚ್ ಔಟ್ ಟು ದೆಮ್ ಅಂಡ್ ದೆನ್ ಟ್ರೈ ಟು ಹೆಲ್ಪ್ ದೆಮ್. ಥರ್ಡ್ ಒನ್ ಈಸ್ ಎನ್ವೈರನ್ಮೆಂಟ್. ಸೊ ನಿಮಗೆ ಗೊತ್ತಿರೋಂಗೆ ಕೂರ್ಗಳ್ಳಿ ಲೇಕ್ನ ಅದರ್ ರಿಜ್ಯುಮಿನೇಷನ್ ಪ್ರೋಗ್ರಾಮ್ ಇವಾಗ ನಡೀತಾ ಇದೆ. ಸೊ ಹೆಚ್ಚು ಕಮ್ಮಿ 3 ರಿಂದ 6 ತಿಂಗಳ ಕೆಳಗೆ ನಾವು ನೆಕ್ಸ್ಟ್ ಹೆಲ್ತ್ ಕೇರ್ ಪ್ರೋಗ್ರಾಮ್ನ ಎಲ್ಲಿ ತೊಡಗಿಸ್ಕೋಬೇಕು ಅಂತ ಯೋಚಿಸ್ತಾ ಇರುವಾಗ, ಸೊ ಇದೊಂಥರ ಏನಂತಂದ್ರೆ ವೈದ್ಯರು ಹೇಳಿದ ಹಾಲನ್ನ ರೋಗಿ ಬಯಸಿದ್ದ ಹಾಲನ್ನ ನನಗೆ ವರ್ಕ್ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಅವಾಗ ಇನಿಷಿಯೇಟಿವ್ ನಾರಿ ಸ್ವಸ್ಥದ ಈ ಪ್ರೋಗ್ರಾಮ್ ಇನಿಷಿಯೇಟಿವ್ ತಗೊಂಡು, ಸೊ ನಮಗೂ ಅವಾಗ ಅದು ಕರೆಕ್ಟಾಗಿ ನಮ್ಮ ಪ್ರೋಗ್ರಾಮ್ಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗೋದು. ನಮ್ದು ಏನೇನು ರಿಕ್ವೈರ್ಮೆಂಟ್ ಇದೆ. So like I said, this healthcare benefit need to be really given to those people who need it most. Adu Bharat Cancer Hospital administration team, they have put a lot of effort in identifying that people, those people who needed it most, and then they have ensured that this treatment is given to them. So I'm very happy. Now initially when we initially planned for that, ಡಾಕ್ಟರ್ ಹೇಳ್ದಂಗೆ ಹೆಚ್ಚು ಕಡಿಮೆ 50 ಜನಕ್ಕೆ ಇದು ತಲುಪುವಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಕಡೆಯಲ್ಲಿ 47 ಜನಗಳಾಯಿತು. ಸೊ ಇದನ್ನ ಇದೇ ತರ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವ ಆಶಯ ಇದೆ. So we will continue to work with the Bharat Cancer Hospital, and I would like to really thank the Bharat Cancer Hospital management team, Dr. Madhavi, and also Dr. who gave all the treatments. So we are very, very pleased that ಇದು ರೆಕಾರ್ಡ್ ಟೈಮ್ ಅಂತಾನೆ ಹೇಳ್ಬೋದು. ನಾವು ಇದುವರೆಗೂ ಬೇಕಾದಷ್ಟು ಪ್ರೋಗ್ರಾಮ್ಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ದೀವಿ. 3 ತಿಂಗಳಲ್ಲಿ ಒಂದು ಪ್ರೋಗ್ರಾಮ್ನ ಐಡೆಂಟಿಫೈ ಮಾಡಿ, ಅದನ್ನ ಸ್ಕೋಪ್ ಡಿಫೈನ್ ಮಾಡಿ, ಅದನ್ನ ಕಾರ್ಯಗತವಾಗಿ ಮಾಡೋದು
ಇದು ನಿಜವಾಗ್ಲೂ the effort what put by the Bharat Cancer Hospital team is really admiring. So ಇದೇ ತರ ನಾವೆಲ್ಲ ಪ್ರಾಜೆಕ್ಟ್ಗಳನ್ನು ಇಷ್ಟೇ ತ್ವರಿತಗತಿಯಲ್ಲಿ ಇಷ್ಟೇ ಸಕ್ಸಸ್ಫುಲ್ ಆಗಿ ಮಾಡೋದಿತ್ತು ಅಂತಂದ್ರೆ I think we can really make sure that it will be the CSR funds can be really utilized in the right way for the right reason and noble causes within a very short period of time. Once again, I would like to thank everyone. Thank you very much. Dr. Vijay Kumar, Senior Surgical Oncologist. Bharat Cancer Hospital ನಿಮ್ಗೆಲ್ಲ ತಿಳಿದಿರೋಂಗೆ ಸರಿಸುಮಾರು ಇವತ್ತು 40 years ಇಂದ ನಮ್ಮದು ಆಲ್ಮೋಸ್ಟ್ 35 years ಇಂದ ಮೈಸೂರು ಜಿಲ್ಲೆ ಸುತ್ತಮುತ್ತ ಜಿಲ್ಲೆ ಸೇವೆ ಸಲ್ಲಿಸ್ತಾ ಇದೆ. ಈಗ ಸರ್ ಹೇಳ್ದಂಗೆ 3 months ಬ್ಯಾಕ್ ಲೈಕ್ ಈ ಥರ ಪ್ರಾಜೆಕ್ಟ್ ಅಥವಾ ಪ್ರಪೋಸಲ್ ಶುರು ಆಯಿತು. ನಾರಿ ಸ್ವಸ್ತಿ ಪ್ರೋಗ್ರಾಮ್ ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೆ ನಿಮಗೆಲ್ಲ ತಿಳಿದಿರೋಂಗೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಅಥವಾ ಸ್ತನ ಕ್ಯಾನ್ಸರ್ ಅನ್ನೋದು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ವುಮೆನ್. ಸೊ ಕೆಲವರು ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೆ ಈ ಸೌಲಭ್ಯನ ಒದಗಿಸಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಈ ಪ್ರಪೋಸಲ್ ಶುರು ಮಾಡಿ ನಾವು ಆಲ್ಮೋಸ್ಟ್ 2.5-3 months ಬ್ಯಾಕ್ ಇದು ಶುರು ಮಾಡಿದ ಪ್ರಾಜೆಕ್ಟ್ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ಸರ್ ಹೇಳ್ದಂಗೆ ವಿ ಆರ್ ಪ್ಲಾನಿಂಗ್ ಫಾರ್ 50 cases. ಅಪ್ ಟು 47 we were able to reach. 3 cases ಇದೆ. ಬಟ್ ಇದು ಸಕ್ಸಸ್ಫುಲ್ ಒಂದು ಕಡೆ. ಬಟ್ ನಿಮಗೆಲ್ಲ ತಿಳಿದಿರೋಂಗೆ 2.5-3 months ಅಲ್ಲಿ ಇಷ್ಟು ಕೇಸಸ್ ಮಾಡಿದೆ ಅಂದರೆ ಎಷ್ಟು ಕಾಮನ್ ಆಗಿದೆ. ಸೊ ಅದು ಒಂಥರ ಭಯ ಪಡಬೇಕಾದಂಥ ವಿಷಯ. ಅದ್ರ ಜೊತೆ ಏನು ಇನ್ನೊಂದು ಹೇಳ್ಬೇಕಂತಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಷ್ಟು ಒಳ್ಳೇದು ನೀವೆಲ್ಲ. ಸೊ ಅವೇರ್ನೆಸ್ ಕ್ರಿಯೇಟ್ ಆದಷ್ಟು ಅರ್ಲಿ ಸ್ಟೇಜ್ ಬಂದರೆ ಕ್ಯೂರ್ ರೇಟ್ಸು ಚೆನ್ನಾಗಿರುತ್ತೆ. ಇದು ಪ್ರತಿ ಸತಿ ನಾನು ಹೇಳ್ತಾ ಇರ್ತೀನಿ. So anyway, like I really thank our automotive axle people for supporting a noble cause, and we like that future allu ide ರೀತಿ ಪ್ರಾಜೆಕ್ಟ್ಸ್ ಅಲ್ಲಿ ಜೊತೆಯಲ್ಲಿ ನಿಲ್ಲೋಣ, ಸಂಸ್ಥೆ ಅಥವಾ ನಮ್ಮ ಸಮಾಜಕ್ಕೆ ಹೆಲ್ಪ್ ಆಗಲಿ ಅಂತ ಕೇಳ್ಬೋದು. ವೀಕಲ್ ಕಾರ್ಡ್ ಇರೋದಿಲ್ಲ. ಈವನ್ ಎಕನಾಮಿಕ್ ವೀಕರ್ ಸೆಕ್ಷನ್ ಅಲ್ಲೂ ಕೆಲವೊಬ್ಬರಿಗೆ ವೀಕಲ್ ಕಾರ್ಡ್ ಸೌಲಭ್ಯಗಳು ಇರೋದಿಲ್ಲ. ಆಮೇಲೆ ಅವ್ರಿಗೆ ಕೆಲವು ಇನ್ವೆಸ್ಟಿಗೇಷನ್ಸ್, ಫಾರ್ ಎಕ್ಸಾಂಪಲ್ ಒಂದು ಕ್ಯಾನ್ಸರ್ ಪೇಷಂಟ್ಗೆ ನಾವು ಸರ್ಜರಿ ಮಾಡಬೇಕಂದ್ರೆ ಸರಿಸುಮಾರು ಬ್ಲಡ್ ಇನ್ವೆಸ್ಟಿಗೇಷನ್ ಬೇಕು, ಅವ್ರ ಹಾರ್ಟ್ ಕಂಡೀಷನ್ ಹೇಗಿರುತ್ತೆ ನೋಡಬೇಕು, ಅವ್ರಿಗೆಲ್ಲ ಇನ್ವೆಸ್ಟಿಗೇಷನ್ ಚೆನ್ನಾಗಿದ್ದಾರೆ ಇಲ್ಲ ಅನಸ್ತೀಸಿಯಾ ಕೊಡ್ಬೋದಾ, ಸರ್ಜರಿ ತಡ್ಕೊಳಕ್ಕಾಗ್ತಾರೆ, ಅವೆಲ್ಲ ಟೆಸ್ಟ್ ಮಾಡಬೇಕಂದ್ರೆ ಸರಿಸುಮಾರು ಒಂದು 9,000 to 10,000 ಟೆಸ್ಟ್ಗಳೇ ಆಗುತ್ತೆ. ಅದನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಸರ್ ಅವರ ಹೆಲ್ಪಿಂದ ಈ CSR ಆಕ್ಟಿವಿಟಿಯಿಂದ ಎಲ್ಲ ಕವರ್ ಆಗಂಗಾಯಿತು. ಪೇಷಂಟ್ಗೆ ದೇ ಆರ್ ಏಬಲ್ ಟು ಸೇವ್ ಸೋ ಮಚ್ ಮನಿ. ಆ ಉಳಿದ ಪಾಪ ಅದನ್ನು ಅವರು ದಿನನಿತ್ಯಕ್ಕೆ ಉಪಯೋಗಿಸ್ಕೊಬೋದು ಅಲ್ವಾ. ಸುಮಾರು ವರ್ಷದಿಂದ ಅದೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರಿ. ಬ್ರೆಸ್ಟ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಒಂದು ಗಡ್ಡೆ ಥರ ಶುರು ಆಗುತ್ತೆ, ಎಲ್ಲ ಮುಪ್ಪ ಅಂತ. ಅದು ಪೇನ್ಲೆಸ್ ಇರುತ್ತೆ ಯೂಶಲಿ ಶುರು ಆದಾಗ. ಯಾವುದು ಪೇಯ್ನ್ ಇಲ್ದಿರೋ ಬರೋಂಥ ಗಡ್ಡೆ ಇರುತ್ತೆ ಅದು ಸ್ವಲ್ಪ ಡೇಂಜರಸ್. ಅದು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಬೇಕಾಗುತ್ತೆ. ಶತಮ್ ಅಂತ ಮಾಡೋದು ಯಾರು ಗಂಟು ಅವ್ರಿಗೆ ಕೈ ಸಿಗೋ ಲೆವೆಲ್ಗೆ ಬರೋ ಥರ ಕಾಯ್ಬೇಡಿ ಅಂತಲೇ ಸ್ಕ್ರೀನಿಂಗ್ ಅಂತ ಹೇಳೋದು. ಸ್ಕ್ರೀನಿಂಗ್ ಅಂದರೆ ತಾವೇ ಚೆಕ್ ಮಾಡ್ಕೊಂಡಾಗ ಅವ್ರ ಕೈಗೂ ಸಿಗೋದು. ಆ ಅರ್ಲಿ ಸ್ಟೇಜಲ್ಲಿ ಹಿಡಿಯೋಕ್ಕೆ ನಮ್ಮ ಪ್ರಯತ್ನ. ಎಲ್ಲ ಹೆಂಗಸರು ಅಷ್ಟು ಗೊತ್ತಾಗೋ ಮುಂಚೆ ಮಾಮೂಲಿ ಪಿಕಪ್ ಆಗೋ ಕೇಸ್ ಬಂದರೆ ವೆರಿ ಗುಡ್ ರಿಸಲ್ಟ್ಸ್ ವಿಲ್ ಫೈಂಡ್. ಬಟ್ ಈಗ ಮುಂಚೆ ವಾರ್ನಿಂಗ್ ಸಿಗ್ನಲ್ಸ್ ಅಂತ ನಾನೇ ಪ್ರಾಕ್ಟೀಸ್ ಹೊಸದ್ರಲ್ಲಿ ಗಂಟು, ಗೆಡ್ಡೆ, ತೊಟ್ಟಿಂದ ರಕ್ತ ಸುರಿಯೋದು ಅಥವಾ ಮೂವ್ ಆಗದೆ ಇರೋದು, ಒಂದು ಬ್ರೆಸ್ಟ್ ದೊಡ್ಡ ಕಾಣಿಸೋದು ಅಥವಾ ಕೌಂಟರಲ್ಲಿ ಗಂಟು ಕಾಣಿಸೋದು, ಈ ಬೋನ್ ಮೇಲೆ ಕಾಣಿಸೋದು, ಕೈ ಉಟ್ಕೊಳ್ಳೋದು, ನಿಜವಾಗ್ಲೂ ಅವೆಲ್ಲ ಅಡ್ವಾನ್ಸ್ ಸ್ಟೇಜಸ್. ಯಾರು ಆ ಸ್ಥಿತಿಗೆ ಬರಲೇಬಾರ್ದು ಅಂತೆಲ್ಲ ನಮ್ಗೆ ಅನ್ಸುತ್ತೆ. ಸೊ ವಾರ್ನಿಂಗ್ ಸಿಗ್ನಲ್ಸ್ ಅದು ನೀವು ಕೇಳಿದ್ರಿ ಅಂತ ಹೇಳ್ತಿದ್ದೀನಿ. ಬಟ್ ಯಾವ ಒಂದು ಪೇಷಂಟು ಆ ಸ್ಥಿತಿಗೆ ಬರೋದೇ ಬೇಡ. ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸು ಇಷ್ಟು ಸೌಲಭ್ಯಗಳು ಇಟ್ಕೊಂಡು ಬೇಗ ಬನ್ನಿ ಅಂತ ಇಸ್ ದ ಮೆಸೇಜ್. ಪ್ಲೀಸ್ ಕಮ್. ಫ್ಯೂಚರ್ ನೋಡೋಣ. ಲೈಕ್ ಡಿಪೆಂಡ್ಸ್ ಆನ್ ಅವರ್ automotive axle company people. ಈ ಥರ ರೆಗ್ಯುಲರ್ ಆಗಿ ಮಾಡ್ತಾ ಇರೋದ್ರಿಂದ ಸಮಾಜಕ್ಕೆ ಒಳ್ಳೆಯದು ಆ್ಯಕ್ಚುಲಿ. ಸರ್, ಈ ಥರ ಕಂಪ್ನಿಗಳು ಇನ್ನೂ ಒಂದಷ್ಟು ಹುಡುಕಿ ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದಲ್ವಾ? ಡೆಫಿನೆಟ್ಲಿ ವಿಲ್ ಡೂ ದಟ್. ಆ್ಯಕ್ಚುಲಿ ಎಲ್ಲ ಕಂಪ್ನೀಸ್ ಈ ಥರ ಹೆಲ್ಪ್ ಮಾಡ್ತಾ ಇದ್ರೆ ನಮ್ಮ ಸಮಾಜಕ್ಕೆ ಒಳ್ಳೆಯದು. ಅದಕ್ಕೆ ಇನ್ ಆಲ್ ಆನೆಸ್ಟಿ ಇದು ಉಪಯೋಗಿಸ್ಕೊಂಡಿದ್ದೆ. ವಿ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಅಂತ ವೆರಿ ಟ್ರಾನ್ಸ್ಪರೆಂಟ್ಲಿ ವಿ ಆರ್ ಪುಟ್ಟಿಂಗ್ ಇಟ್ ಫ್ರಂಟ್ ಆಫ್ ಯು.